ಗೌರಮ್ಮರೇ, ನೀನಾ? ನಾನೇ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಹಳೇದನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಅದನ್ನೆಲ್ಲ ಒಂದ್ಸಲ ನೆನ್ಪು ಮಾಡಿ ಹೋಗೋಣ ಅಂತ ಬಂದೆ ಅಲ್ವೇ? ನೀನು ನಿಮ್ಮ ಮನೆಯವರೆಲ್ಲ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟೆಲ್ಲ ಒದ್ದಾಡ್ತಾ ಇದ್ರಿ, ಏನೇನು ಪಾಡ್ಪಟ್ರಿ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡ್ಯ. ಅದನ್ನೆಲ್ಲ ನೀನು ಅಷ್ಟು ಬೇಗ ಮರ್ತ್ಬಿಟ್ಯಾ? ನಿಮ್ಮ ಅಪ್ಪ ಅಮ್ಮಂಗೆ ಅಲ್ಲಿ ತಿನ್ನೋ ಕನ್ನ ಕೈ ತುಂಬ ಕಾಸೆಲ್ಲ ಕೊಟ್ಟು ಸುಖವಾಗಿರೋಕೊಂದು ನೆಲೆ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ನಿನಗೆ ನಮ್ಮ ಮನೆಗೆ ಕರ್ಕೊಂಬಂದು ಹೊಟ್ಟೆ ತುಂಬ ಹಿಟ್ಟು ಸಿಗೋ ಹಾಗೆ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಬಗ್ಗೆ ಒಂಚೂರು ಕೃತಜ್ಞತೆ ಬೇಡವಾ ನಿಂಗೆ? ನಿನ್ನನ್ನು ನಾನು ಇವತ್ತಿಲ್ಲಿ ಕರ್ಕೊಂಬರ್ತೆ ಹೋಗಿದ್ದಿದ್ರೆ ಅಲ್ಲಿ ನೀನು ನಿಮ್ಮ ಅಪ್ಪ ಎಲ್ಲ ಇವತ್ತು ಬೀಜಲ್ಲಿ ಭಿಕ್ಷೆ ಹಚ್ಚಬೇಕಾಯಿತು. ಅಂಥದ್ರಲ್ಲಿ ನೀನು ನನ್ನ ವಿರುದ್ಧನೇ ತಿರುಗಿ ಬೀಳ್ತೀಯ? ಏನೇ ಏನು ಹಾಗೆ ಗುರೈಸ್ತಾ ಇದೆಯಾ? ಕಾಸು ಬಿಸಾಕ್ ನಿನ್ನ ಕೊಂಡ್ಕೊಂಡ್ ಬಂದಿದ್ದೆ ನಾನು. ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ತಲೆ ಕೆಡಿಸಿ ನನ್ನನ್ನೇ ಎಲ್ರ ಮುಂದೆ ಅವಮಾನ ಮಾಡ್ತೀಯ. ಎಲ್ರ ಮುಂದಿನ ಕ್ಷಮೆ ಕೇಳೋ ಮಾಡ್ತೇನೆ. ಏಯ್, ಇಷ್ಟೇ ಕೊಬ್ಬು ನಿಮ್ಗೆ? ನಮಗ್ ಬಡತನ ಇತ್ತು, ಆದ್ರೆ ದುರ್ಬುದ್ಧಿ ಇರ್ಲಿಲ್ಲ. ಮಾತಿಗೂ ನನ್ನ ಕೊಂಡ್ಕೊಂಡ್ ಬಂದೆ ಅಂತ ಹೇಳ್ತಿದ್ಯಲ್ಲ, ಅದನ್ನೇನ್ ದೊಡ್ಡ ಘನಂದಾರಿ ಕೆಲಸ ಅನ್ಕೊಂಬಿಟ್ಯಾ? ಒಂದು ಹೆಣ್ಣನ್ನ ಪ್ರಾಣಿ ತರ ಹೇಳ್ಕೊಂಡ್ ಬಂದಿದ್ದಕ್ಕೆ ನಾಚಿಕೆ ಆಗ್ಬೇಕು, ಆದ್ರೆ ನಿನ್ಗೆ ಅದೇ ದೊಡ್ಡ ವಿಷಯ ಆಗೋಗಿದೆ. ಬಡತನ ಸಿರಿತನ ಅನ್ನೋದು ಹಣದಲ್ಲಿರಲ್ಲ, ಗುಣದಲ್ಲಿರುತ್ತೆ, ಹೃದಯದಲ್ಲಿರುತ್ತೆ. ಈ ಲೆಕ್ಕದಲ್ಲಿ ನಾವೇ ಶ್ರೀಮಂತರು, ನೀವು ಬಡವರು, ಕಡು ಬಡವರು. ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತೀನಿ ನೀನು. ನಿನ್ನ ಭಾಷಣಕ್ಕೆಲ್ಲ ಶ್ರೀಕಂತ ಮಾಡಬಹುದು, ಜಗದೀಶ ಅಲ್ಲ. ನಿನ್ನನ್ನು ಮೆಚ್ಚಿ ನನಗೇನಾಗಬೇಕಾಗಿದೆ? ಯಾಕೋ ನಾಲ್ಗೆ ಉದ್ದ ಆಗ್ತಾ ಇದೆ. ನೀನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ನನ್ನ ಗಂಟ್ಲು ದೊಡ್ಡದಾಗತ್ತೆ, ದೊಡ್ಡ ಮೋರ್ನ ಕೂಗ್ಬೇಕಾಗತ್ತೆ. ದೊಡ್ಡ ಮೋರೆ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಹೊಟ್ಟೋಗು, ಇಲ್ಲಿಂದ ಹೊಟ್ಟೋಗು. ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗು, ಹೋಗು. ಮಲ್ಲಿ, ಏನಾಯ್ತು? ಏನೂ ಇಲ್ಲ ಗೌರಮ್ಮವ್ರೆ. ಇಲ್ಲ ಮಲ್ಲಿ, ಏನೋ ಆಗಿರ್ಬೇಕು. ಯಾರೋ ಬಂದ ಹಾಗಿತ್ತು. ಯಾರು ಇಲ್ವಲ್ಲ, ಯಾರು ಬರಲಿಲ್ಲ ಗೌರಮ್ಮವ್ರೆ. ಸುಳ್ಳು ಹೇಳ್ತಾ ಇದೆಯಾ ಮಲ್ಲಿ? ಯಾರೋ ಬಂದ ಹಾಗಿತ್ತು. ಇಲ್ಲ ಗೌರಮ್ಮವ್ರೆ. ನಿನ್ ಕಣ್ಣು ಯಾಕೆ ಕೆಂಪಗಿದೆ? ಧೂಳು ಹೊಡಿತಿದ್ದಲ್ಲ, ಅದಕ್ಕೆ ಕೆಂಪಗಾಗಿರ್ಬೇಕು. ಸರಿ ಸರಿ, ನಾನು ಯಾವುದಕ್ಕೂ ನಿಮ್ಗೆ ಹುಷಾರಲ್ಲಿ ಆಯ್ತಾ? ಆಯ್ತು ಗೌರಮ್ಮವ್ರೆ, ಆಯ್ತು. ಅಪ್ಪ
ಏನಾಯ್ತು ಏನಾಯ್ತು? ಏನಾಯ್ತು ಏನಾಯ್ತು? ನಮ್ಮಲ್ಲಿ ನೋಡಕ್ ಹೋಗ್ಬೇಕು. ಮಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಂಡ್ ಬರ್ಲಿ? ನಮ್ಮಲ್ಲಿನ ಸುಮ್ಮನೆ ಬಿಡೋದಿಲ್ಲ. ಅವರು ಅಂದ್ರೆ ಯಾರು ಶಾಂತ? ನಮ್ಮ ಮನೆ ಮುಂದೆ ಆಡ್ತಿದ್ದ ಮಲ್ಲಿನ 3 ಜನ ಹೇಳ್ಕೊಂಡು ಹೋದ್ರು. ನಾನು ಹಿಂದೆನೆ ಓಡ್ದೆ. ನಮ್ಮನ್ನು ನೋಡ್ಕೊಂಡೆ ಹೋದ್ರು. ಓಡ್ತಲೇ ಇದ್ದೆ ನಾನು. ಅವರು ನಮ್ಮಲ್ಲಿನ ಯಾವುದು ಬಾವಿ ಹತ್ರ ಶಾಂತ ಶಾಂತ ಮನೆಗೆ ಶಾಂತ ನಾನ್ ಹೇಳ್ದ್ ಕೇಳು. ನೀನು ಕನಸು ಕಾಣ್ತಾ ಇದೀಯಾ? ನಮ್ಮಲ್ಲಿಗೆ ಏನು ಆಗಕ್ಕಿಲ್ಲ, ಅವಳು ಸಂದಾಗಿ ಇರ್ತಾಳೆ. ನಮ್ಮಲ್ಲಿಗೇನೋ ಜೀವಕ್ಕೆ ಅಪಾಯ ಇದೆ. ನಮ್ಮಲ್ಲಿ ನೋಡ್ಬೇಕು. ನಮ್ಮಲ್ಲಿ ನೋಡ್ಬೇಕು. ನೋಡಿ ಅಂತೆ ಮಲಕೋ, ಈಗ ಮಲಕೋ. ನಿನ್ನ ಹತ್ರ ನಾನು ಮಾತಾಡ್ಬೇಕಿತ್ತು. ಮಾತಾಡು. ಸಂತೋಷದಲ್ಲಿ ತೇಲಾಡ್ತಾ ಇದೆಯಲ್ಲ? ಸಂತೋಷ ಯಾಕೆ? ಯಾಕೆ ಅಂದರೆ ನಿನ್ನ ಮಲ್ಲಿ ಹತ್ರ ನಾನು ಕ್ಷಮೆ ಕೇಳಿದ್ನಲ್ಲ, ಅದಕ್ಕೆ. ಇಲ್ಲ ಇಲ್ಲ ಅಂತ ಬರೀ ಗಂಟ್ಲಿಂದ ಆಚೆಗೆ ಹೇಳ್ತಾ ಇದೆಯಾ, ಆದರೆ ನಿನ್ನ ಒಳಗೆ ನನ್ನ ಮೇಲಿರೋದು ಬರೀ ದ್ವೇಷ ಅಷ್ಟೇ. ಹಾಗೆಲ್ಲ ಏನಿಲ್ವೋ ಜಗದೀಶ. ನೋಡು, ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಳ್ತಿದ್ಯಾ ಅಷ್ಟೇ. ನಂದು ಕಲ್ಪನೆನಾ? ನಿನಗೆ ನನ್ನ ಮೇಲೆ ದ್ವೇಷನೇ ಇಲ್ವಾ? ಹಾಗಿದ್ದಿದ್ರೆ ನನ್ನ ಮಲ್ಲಿ ಹತ್ರ ಕ್ಷಮೆ ಕೇಳಬೇಕಾದ್ರೆ ನೀನು ಬಂದು ಅದನ್ನು ತಡಿತಾ ಇದ್ದೆ. ಆದರೆ ನೀನೇನು ಮಾಡಿದೆ? ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ. ಯಾಕೆ ಹೇಳು? ನನ್ನ ಮಗ ಕ್ಷಮೆ ಕೇಳಲಿ ಅಂತ ಹೇಳಿ. ನಿನಗೆ ಒಳಗೊಳಗೆ ಸಂತೋಷ ಅಲ್ವಾ? ಇಲ್ಲ ಜಗದೀಶ, ಹಾಗೆಲ್ಲ ಏನೂ ಇಲ್ಲ. ನೋಡು, ಮಲ್ಲಿ ವಿಷಯದಲ್ಲಿ ನೀನು ತಪ್ಪು ಮಾಡಿದ್ದೆ. ನೀನು ಮಲ್ಲಿನ ಕ್ಷಮಾಪಣೆ ಕೇಳಬೇಕು ಅಂತ ಅಮ್ಮನಿಗೆ ಅನ್ನಿಸ್ತು. ಅದು ನ್ಯಾಯನೇ ತಾನೆ? ನನಗೂ ಅದು ಸರಿ ಅನ್ನಿಸ್ತು. ನ್ಯಾಯ ಅಂತೆ ನ್ಯಾಯ? ದೊಡ್ಡ ಧರ್ಮರಾಯ ನೀನು. ಸತ್ಯ, ನ್ಯಾಯ, ನೀತಿ, ಧರ್ಮ. ಏಯ್ ನೋಡು ಶ್ರೀಕಾಂತ, ನನಗೆ ನಿನಗೆ ಆಗ ಬರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ, ನಿನಗೂ ಚೆನ್ನಾಗಿ ಗೊತ್ತಿದೆ. ನಿನ್ನನ್ನು ಸೋಲ್ಸೋಕ್ಕೆ ನಾನು ಏನೇನೋ ಸಂಚುಗಳನ್ನು ಮಾಡ್ತಾ ಇದ್ದೆ. ಆದರೆ ನೀನು ಅದಕ್ಕೆಲ್ಲ ಪ್ರತಿತಂತ್ರ ಹೂಡ್ತಾ ಇದ್ದೆ. ಮೇಲ್ನೋಟಕ್ಕೆ ನಾವಿಬ್ರು ಎಲ್ಲರ ಮುಂದೆ ಚೆನ್ನಾಗೇ ಇದ್ವಿ. ಇನ್ನು ಮುಂದೆ ಹಾಗಾಗಲ್ಲ ಶ್ರೀಕಾಂತ. ಇನ್ಮೇಲೆ ನಿನ್ನ ಹಿಂದಿಂದ ನಾನು ಯಾವುದೇ ರೀತಿಯಾದ ಸಂಚು ಮಾಡಲ್ಲ. ಏನೇ ಇದ್ರು ನೇರ ಯುದ್ಧ. ಅಲ್ವೋ ಜಗದೀಶ? ಏನು ಮಾತಾಡ್ಬೇಡ. ಆ 3 ಕಾಸಿಗೂ ಬೆಲೆ ಇಲ್ಲದೆ ಇರೋ ಮಲ್ಲಿಗೋಸ್ಕರ ನನ್ನನ್ನೇ ಅವಮಾನ ಮಾಡ್ತಲ್ವಾ ನೀನು? ನೋಡ್ತಾ ಇರು, ಇನ್ನು 3 ದಿನ, 3 ದಿನದಲ್ಲಿ ಆ ಮಲ್ಲಿನ ನಿನ್ನಿಂದ ದೂರ ಮಾಡ್ತೀನಿ. ಅವಳು ನಿನ್ನ ಕೈಗೆ ಯಾವತ್ತೂ ಸಿಕ್ಬಾರ್ದು, ಅಷ್ಟು ದೂರಕ್ಕೆ ಕಳಿಸ್ತೀನಿ.
ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ನಿನ್ನ ಮಲ್ಲಿನ ಉಳಿಸ್ಕೊ, ನೆನ್ಪಲ್ಲಿಟ್ಕೋ. ನೋಡಿದ್ಯಾ ಬಿಂಕು, ಯಾರೋ ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಕೇಳು. ಓಹೋ, ನಮ್ಮನೆ ದಾರಿ ಮರ್ತೋಯ್ತಂತ ಅವ್ರಿಗೆ. ಹೌದು ಹೌದು, ದಿನಾನು ಬರ್ತಿದ್ರೆ ನಮ್ಮನೆ ದಾರಿ ನೆನ್ಪಿರೋದಲ್ವಾ? ಚಾರು, ಸಾಕು ಬಾ. ಯಾಕೆ ಸಿಟ್ಟು ಚಿನ್ನ? ನೋಡು, ನನಗೂ ನಿನ್ನ ದಿನ ನೋಡಬೇಕು ಅಂತ ಆಸೆ. ಆದರೆ ಏನು ಮಾಡಲಿ, ಜಮೀನ್ದಾರು ಮನೆ ತಂದವರು, ಸಾವಿರಾರು ಕೆಲಸಗಳಿರುತ್ತೆ. ಅಂದ್ರೆ ನಿಮ್ಗೆ ನನಗಿಂತ ನಿಮ್ಮ ಕೆಲಸನೇ ಮುಖ್ಯ ಅಲ್ವಾ? ಹೋಗ್ಲಿ ಬಿಡು. ಸರಿ, ಇವೆರಡು ಬೆರಳಲ್ಲಿ ಒಂದು ಬೆರಳು ಮುಟ್ಟು. ಯಾಕೆ? ಮುಟ್ಟು ಹೇಳ್ತೀನಿ. ನನ್ನ ಚಿನ್ನ ನೀನು. ಏನಾಯ್ತು ನಿಮ್ಗೆ? ಏನಾಯ್ತಾ? ನಾನು ಅನ್ಕೊಂಡಿದ್ದಾಯ್ತು. ಅದೇ ಬೇರೆ ಮುಟ್ಬಿಟ್ಟೆ ನೀನು. ಏನ್ ಅನ್ಕೊಂಡಿದ್ರಿ? ಏನೋ ಒಂದು ಅನ್ಕೊಂಡಿದ್ದೆ ಬಿಡು, ಅದಂತೂ ಸತ್ಯ ಆಗೋದು ಗ್ಯಾರಂಟಿ. ಈಗ ನೀವು ಹೇಳಲಿಲ್ಲ ಅಂದ್ರೆ ನಿಮ್ಮ ಬೆರಳನ್ನ ಮುರಿದಾಕ್ಬಿಡ್ತೀನಿ. ಬೆರಳು ಯಾಕೆ? ನಿಂಗೆ ಬೇಕು ಅಂದ್ರೆ ಪ್ರಾಣನೇ ಕೊಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ. ಆ ಆಸ್ತಿ ಎಲ್ಲ ನನಗೆ ಸಿಗತ್ತೆ ಅನ್ನೋದಾದ್ರೆ ತೋರು ಬೆರಳು, ಇಲ್ಲ ಅಂದ್ರೆ ಮಧ್ಯದ ಬೆರಳು ಅಂದ್ಕೊಂಡಿದ್ದೆ. ನೀನು ತೋರು ಬೆರಳೇ ಮುಟ್ಬಿಟ್ಟೆ ಚಿನ್ನ. ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಇದೆಲ್ಲ ಬರೀ ಮಾತಲ್ಲೇ ಆಯ್ತು. ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನನ್ನ ಮುದ್ದು ಹುಡುಗಿಗೆ ಈ ಪ್ರೀತಿ ಕಾಣಿಕೆ. ಇಟ್ಕೋ. ತಗೊಳ್ಳಿ ಇದನ್ನು. ಯಾಕೆ ಚಿನ್ನ? ತಗೊಳ್ಳಿ ಎಂದೆ. ನೀವೇ ಹಾಕಿ.
ಸರ ನಿನ್ನ ಕತ್ತಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲ, ಅನಾಥ ಮಗು ಥರ ಕಾಣ್ತಿದೆ. ಯಾಕೇನೇನು ಮಾತಾಡ್ತಿದ್ಯಾ ಚಿನ್ನ? ನಿನ್ನ ಮಾತು ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದೇಳೆ ಸರ ಕೊಟ್ಟು ಏನೋ ಬಾರಿ ಹುಡುಗರು ಕೊಟ್ಟಿರೋ ಹಾಗೆ ಬೇಕ್ತಾ ಇದ್ದೀರಾ? ಸರಿ, ಹಾಗಾದರೆ ನಿನಗೇನು ಬೇಕು ಅಂತ ಧಾರಾಳವಾಗಿ ಕೇಳು, ತಂದು ಕೊಡ್ತೀನಿ. ಇದಕ್ಕೆ ಮ್ಯಾಚ್ ಆಗೋಗೆ ಜುಮ್ಕಿ, ಸರ, ಆಮೇಲೆ ನೆತ್ತಿ ಬೊಟ್ಟು. ಒಂದು ಸಲ ಆ ಆಸ್ತಿ ಎಲ್ಲ ನನ್ನ ಕೈಗೆ ಸಿಗಲಿ, ನೀನೇನು ಬಂಗಾರದಲ್ಲೇ ಶೃಂಗಾರ ಮಾಡ್ತೀನಿ. ನಾನು ನೋಡ್ತೀನಲ್ಲ, ಅದಕ್ಕೂ ಮುಂಚೆ ನಾನು ನಿಮ್ಮನ್ನು ಪ್ರೀತಿಯಿಂದ ಶೃಂಗಾರ ಮಾಡ್ತೀನಿ. ಹೋಗಿ ಕೊನೆಗೆ. ಚಾರು, ಓಹೋ, ನೀನಾ? ಏನು ಮರ್ತೇ ಬಿಟ್ಟಿದ್ಯಾ ಅನ್ಸತ್ತೆ? ಇಷ್ಟು ದಿನ ಬೇಕಾಗಿತ್ತಾ ಜ್ಞಾಪಿಸ್ಕೊಳಕ್ಕೆ? ನಾ ಬಂದ್ರೆಷ್ಟು ಬಿಟ್ರೆಷ್ಟು, ನಿನಗಿಷ್ಟ ಇರೋರು ಮೇಲಿನ ಮೇಲೆ ಬರ್ತಾ ಇದ್ದಾರಲ್ಲ. ಯಾರ ವಿಷಯ ಮಾತಾಡ್ತಿದ್ಯಾ? ಇನ್ಯಾರ್ದು? ರಾವ್ ಬಹದ್ದೂರ್ ವಂಶದ ವಾರಸ್ದಾರ ರಾವ್ ಬಹದ್ದೂರ್ ಜಗದೀಶ್ ಅವ್ರ ಬಗ್ಗೆ ನಿನ್ಗ್ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ನನಗೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚ? ಹೊಟ್ಟೆ ಕಿಚ್ಚಲ್ಲ, ನಿನ್ನ ದಡ್ಡತನದ ಬಗ್ಗೆ ನನಗೆ ಫೀಲ್ ಆಯ್ತು ಅಷ್ಟೇ. ಅಬ್ಬಬ್ಬಬ್ಬಬ್ಬಬ್ಬ, ಈ ಹೆಣ್ಮಕ್ಳಿಗೆ ಅದೆಷ್ಟು ಬೇಗ ಸಿಟ್ಟು ಬರುತ್ತಪ್ಪ. ನನ್ನಂಥವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕಿಂತ ಈ ಜಗದೀಶ ಅನ್ನೋ ಬಕರನ್ನ ಹೆಂಗ್ ತುಲಿಬೇಕು ಅಂತ ಯೋಚನೆ ಮಾಡು. ವಜ್ರ ದುಂಗ್ರ, ಈ ನೆಕ್ಲೆಸ್ಸು. ದೇವರು ಹೆಣ್ಮಕ್ಳಿಗೆ ತುಂಬಾ ಸೌಂದರ್ಯ ಕೊಟ್ಟಿರ್ತಾನೆ, ಆದರೆ ಬುದ್ಧಿ ಕಮ್ಮಿ ಕೊಟ್ಟಿರ್ತಾನೆ. ನೋಡು, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯನ ನೇರವಾಗಿ ಹೇಳೋದಿದ್ರೆ ಹೇಳು, ಇಲ್ಲ ಅಂದ್ರೆ ಮೊದಲು ಜಾಗ ಖಾಲಿ ಮಾಡು. ನಿನಗೂ ಒಬ್ಬ ಸೌಕಾರನ್ನ ಮದುವೆ ಆಗಬೇಕು, ಮಕ್ಕಳಾಗಬೇಕು, ನೀನು ರಾಣಿ ಥರ ಬದುಕಬೇಕು ಅಂತ ನಿನಗೆ ಆಸೆ ಇಲ್ವಾ? ನಿನ್ ದಯೆಯಿಂದ ಅಂಥ ಆಸೆಗಳನ್ನೆಲ್ಲ ಮೂಟೆ ಕಟ್ಟಿ ಯಾವತ್ತೋ ಅಟ್ಟದ ಮೇಲೆ ಬಿಸಾಕಿ. ಚಾರು, ನಿನ್ನ ಮನೆಗೆ ಬರ್ತಾರೋರ ಬಗ್ಗೆ ನಿನಗೆ ಸರಿ ಗೊತ್ತಿಲ್ಲ ಅನ್ಸುತ್ತೆ. ನೀಲಕಂಠರಾವ್ ಬಹದ್ದೂರ ಮೊದಲನೇ ಮಗ, ಅವ್ರಿಗೆ 2 ಜನ ಗಂಡು ಮಕ್ಕಳು, ಆದರೆ ವಾರಸ್ದಾರರೇ ಇಲ್ಲ. ಒಬ್ಬ ವಾರಸ್ದಾರ ಬೇಕು ಅಂತ ಒಂದು ಹುಡುಗಿನ ಪರ್ಚೇಸ್ ಮಾಡಿ ತಗೊಂಡ್ಬಂದು ಮನೇಲಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರು, ಆದರೂ ಏನು ಪ್ರಯೋಜನ ಆಗಲಿಲ್ಲ. ಅವ್ರಿಗೇನು ಕಮ್ಮಿ ಆಸ್ತಿ ಇದೆ ಅಂತ ಅನ್ಕೋಬೇಡ, ಸಿಕ್ಕಾಪಟ್ಟೆ ಆಸ್ತಿ ಇದೆ, ಬೇಕಾದಷ್ಟು ಜಮೀನಿದೆ, ಆದರೆ ಒಂದೇ ಒಂದು ಗಂಡು ಮಗು ಇಲ್ಲ. ನೀನ ಮನೆಗೆ ಹೋಗಿ ಒಂದು ಗಂಡು ಮಗು ವಾರಸ್ದಾರರಿಗೆ ತಾಯಿ ಆದರೆ ನೀನು ರಾಣಿ ಹಂಗಿರ್ಬೋದು. ಅದನ್ನೆಲ್ಲ ಬಿಟ್ಟು ಉಂಗುರ ಕೊಟ್ಟ, ಸರ ಕೊಟ್ಟ, ಸೀರೆ ಕೊಟ್ಟ ಅಂತ ಸಂತೋಷ ಪಡ್ತಾ ಇದೆಯಲ್ಲ. ಚಾರು, ನನ್ನ ಮಾತು ಕೇಳು. ನಾನು ಹೇಳ್ದಂಗೆ ಕೇಳಿದ್ರೆ ನೀನಲ್ಲಿ ರಾಣಿ ಹಂಗೆ ಬದುಕ್ಬೋದು. ಇಲ್ಲ ಅಂದ್ರೆ ಈಗ ಹೆಂಗಿರ್ತೀಯೋ